5 kg ಅಕ್ಕಿ, 1 ನಿಮಿಷ, 5 kg ಅಕ್ಕಿ ಕೊಡ್ತಾ ಇರೋದು ನಾವು ಅಂತ ಹೇಳ್ತಾರೆ, ಅವರೆಲ್ಲ ಕೊಡ್ತಾ ಇರುವಂಥದ್ದು, ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣದಲ್ಲಿ ನರೇಂದ್ರ ಮೋದಿ ಅವರು. 5 kg ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣದಲ್ಲಿ ನರೇಂದ್ರ ಮೋದಿ ಅವರು. ಇನ್ನು 180 ರೂಪಾಯಿ ಏನು ಕೊಡ್ತಾ ಇದ್ದಾರೆ ನಿಮ್ಮ ಹಣದಲ್ಲಿ ರಾಜ್ಯ ಸರ್ಕಾರ. ಆದರೆ ಆ 170 ರೂಪಾಯಿನ ಕೊಡೋಕ್ಕೋಸ್ಕರ ಈ 11 ತಿಂಗಳಲ್ಲಿ ನಿಮ್ಮೆಲ್ಲರ ತಲೆ ಮೇಲೆ 1,10 ಕೋಟಿ ಸಾಲವನ್ನ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು 38,000 ರೂಪಾಯಿ, 38,000 ರೂಪಾಯಿ ಇವತ್ತು ನಿಮಗೆ ಒಬ್ಬರು ತಲೆ ಮೇಲೆ ಬರ್ತಾ ಇದೆ. ತಾಯಂದ್ರೆ ಸರ್ಕಾರ ಮಾಡಿದೆ, ಸರ್ಕಾರ ತೀರ್ಸ್ಕೊತದೆ ಅಂತ ಅನ್ಕೋಬೇಡಿ. ನಿಮ್ಮ ಆಸ್ತಿ ಮೇಲೆ ಮಾಡಿರೋದು, ನಿಮ್ಮ ಆಸ್ತಿನ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಮಾಡಿರೋದು. ಮೊದಲು ಸ್ಟಾಂಪ್ ಪೇಪರ್ 20 ರೂಪಾಯಿ ಇತ್ತು, 100 ರೂಪಾಯಿ ಆಯ್ತು, 500 ರೂಪಾಯಿ ಇದ್ದಷ್ಟು 100 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಯ್ತು. 10 ರೂಪಾಯಿ ಇತ್ತಲ್ಲ ಖಾತೆ RTC, ಅದು 25 ರೂಪಾಯಿ ಆಯ್ತು. ಸಂಜೆ ಹೊತ್ತು ಸ್ಟ್ರೈನ್ ಆದ ಕುಡಿಯೋಕೆ ಹೋಯ್ತಾರಲ್ಲ ನಮ್ಮ ಸ್ನೇಹಿತರುಗಳು, ಅದು 60 ರೂಪಾಯಿ ಜಾಸ್ತಿ ಆಯ್ತು 100 ರೂಪಾಯಿಗೆ. ಕರೆಂಟು 7 ರೂಪಾಯಿ 40 ಪೈಸೆ ಜಾಸ್ತಿ ಆಯ್ತು. ಇದ್ರ ಜೊತೆನಲ್ಲಿ ಎಲ್ಲ ಬೆಲೆನೂ ಜಾಸ್ತಿ ಆಯ್ತು. ಇದೆಲ್ಲವನ್ನು ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಬಂದಾಗ ಯಾವಾಗ್ಲೂ ದರಿದ್ರ, ಮಳೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅದೇ ಮೊನ್ನೆ ಕುಮಾರಣ್ಣ ಯಡಿಯೂರಪ್ಪ ಕ್ಯಾರ್ನಗರಕ್ಕೆ ಬಂದಿದ್ರು, ಮಳೆ ಬರ್ಲಿಲ್ವಾ? ಮಳೆ ಬರ್ಲಿಲ್ವಾ? ಈ 15 ವರ್ಷದಲ್ಲಿ ನಿಮಗೆ ಅಂತ 16ನೇ ಇಸ್ವಿನಲ್ಲಿ ಅಂತ ಬರ ಇತ್ತು, ಅಂಥದ್ರಲ್ಲೂ ನಿಮ್ಗೆಲ್ಲ ನೀರು ಕೊಡ್ಲಿಲ್ವಾ? ನಾನು ಕಾವೇರಿ ಆಫೀಸ್ ಮುಂದೆ ಧರಣಿ ಕೂತು, ಇವತ್ತು ಅವ್ರದೇ ಸರ್ಕಾರ ಅದೇ, ಎಲ್ಲಿ ನೀರು ಕೊಟ್ರು? ಇವೆಲ್ಲ ಅರ್ಥ ಮಾಡ್ಕೊಳ್ಳಿ, ಮಾರು ಹೋಗ್ಬೇಡಿ. ದಯವಿಟ್ಟು ಕುಮಾರಣ್ಣವ್ರಿಗೆ ತನಿವತ್ತ ಮಹಿಳೆ ಗುರ್ತಿಗೆ ಮತ ನೀಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ಈಗಲೂ ಬರ್ತಾರೆ. ಈಗ 11 ತಿಂಗಳಲ್ಲಿ ಕಾಲ್ ಕಟ್ಟೋರು, ವಿಷ ಕುಡಿತೀನಿ ಅಂದ್ರು, ಹೊಳೆ ಬೀಳ್ತೀನಿ ಅಂದ್ರು. ಅಯ್ಯೋ ನಮ್ಮ ಮನೇಲಿ 4 ಕೊಟ್ಟೇವೆ, ಹೋಲಿ ಮಹೇಶಂಗೆ ಇಷ್ಟು ವರ್ಷ ಕೊಟ್ಟಿವಿ, 2 ಕೊಟ್ಬಿಡೋಣ ಅಂತ ಕೊಟ್ಬಿಟ್ರಿ. ಈಗ ನಿಮ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗದೆ. 11 ತಿಂಗಳಿಂದ ಅವ್ರು ಯಾವ ಊರಿಗೆ ಬಂದವರು ಅನ್ನುವಂಥದ್ನ ನೀವೇ ಯೋಚನೆ ಮಾಡ್ಕೊಳ್ಳಿ ಎನ್ನುವಂತ ಮಾತು